ಬೆಂಗಳೂರಿಗೆ ಅಂತಾರಾಷ್ಟ್ರೀಯ ಎಂಎಂಎ ಕರೆತಂದ ರೋನಿನ್ FC3. ರಾಜಧಾನಿಯಲ್ಲಿ ದೇಶ ವಿದೇಶಗಳ ಫೈಟರ್ಸ್ ಅಬ್ಬರ. ಸ್ವಾತಂತ್ರ್ಯ ದಿನದಂದು ಕೋರಮಂಗಲ ಕ್ರೀಡಾಂಗಣದಲ್ಲಿ 13 ಪಂದ್ಯಗಳು 45 ನಿಮಿಷಗಳ ಕಲ್ಲರಿಯ ಪೈಟು ಪ್ರದರ್ಶನ. ಭಾರತ ಸೇರಿದಂತೆ 5 ದೇಶಗಳ 146 ಕ್ರೀಡಾಪಟುಗಳು ಭಾಗಿ. ಗಮನ ಸೆಳೆದ ಭಾರತೀಯ ಸಮರ ಕಲೆಗಳ ಸಮ್ಮೇಳನ. ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದ ಅಂಗವಾಗಿ ಕೋರಮಂಗಲ ಒಳಾಂಗಣ ಕ್ರೀಡಾಂಗಣದಲ್ಲಿ ರೋನಿನ್ FC3 ದಿ ಲೆಗಸಿ ಅವೇಕನ್ಸ್ ಇಂಟರ್ ನ್ಯಾಷನಲ್ ಮಿಕ್ಸ್ಡ್ ಮಾರ್ಷಲ್ ಆರ್ಟ್ಸ್ ಚಾಂಪಿಯನ್ಶಿಪ್ ಅದ್ದೂರಿಯಾಗಿ ನಡೆದಿದೆ. ಜಾಗತಿಕ ಮಟ್ಟದ ಮಿಕ್ಸ್ಡ್ ಮಾರ್ಷಲ್ ಆರ್ಟ್ಸ್ ಜೊತೆಗೆ ಭಾರತದ ಪಾರಂಪರಿಕ ಸಮರ ಕಲೆಗಳ ಸಮ್ಮೇಳನ ಈ ಬಾರಿಯ ಕೂಟಕ್ಕೆ ಸಾಕ್ಷಿಯಾಯಿತು. ಸೆನ್ನೋಯ್ ಅಡ್ವೈಸರಿ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಅಖಿಲ ಭಾರತ ಮಿಕ್ಸ್ಡ್ ಮಾರ್ಷಲ್ ಆರ್ಟ್ಸ್ ಫೆಡರೇಷನ್ ಸಹಯೋಗದೊಂದಿಗೆ ನಡೆದ ಈ 3ನೇ ಆವೃತ್ತಿಯ ಕಾರ್ಯಕ್ರಮದಲ್ಲಿ ಭಾರತ, ನೇಪಾಳ, ರಷ್ಯಾ, ಕಜಕಿಸ್ತಾನ್ ಹಾಗೂ ಕಿರ್ಗಿಸ್ತಾನ್ನ 146 ಕ್ರೀಡಾಪಟುಗಳು ಕಣಕ್ಕಿಳಿದಿದ್ದರು. ಕ್ರೀಡಾಂಗಣ ಕಿಕ್ಕಿರಿದು ತುಂಬಿದ್ದ ಪ್ರೇಕ್ಷಕರ ಸಮ್ಮುಖದಲ್ಲಿ 6 ಪೂರ್ವಭಾವಿ ಹಾಗೂ 7 ವೃತ್ತಿಪರ ಪಂದ್ಯಗಳು ಸೇರಿದಂತೆ ಒಟ್ಟು 13 ಕಾದಾಟಗಳು ಜರುಗಿದವು. ಈ ಮೂಲಕ ರಾಜಧಾನಿಯಲ್ಲಿ ಭಾರತೀಯ ಸಮರ ಕ್ರೀಡೆಗಳ ನವ ಅಧ್ಯಾಯವೊಂದು ಅನಾವರಣಗೊಂಡಿದೆ. ಮುಖ್ಯ ಕಾಳಗಗಳ ಜೊತೆಗೆ ಅಗಸ್ತ್ಯಂ ಕಲರಿ ತಂಡದಿಂದ ನಡೆದಂತಹ 45 ನಿಮಿಷಗಳ ಕಲ್ಲರಿಯ ಪೈಟು ಪ್ರದರ್ಶನ ಇಡೀ ಸಂಜೆಯ ಹೈಲೈಟ್ಸ್ ಎನಿಸಿತು. ಆಧುನಿಕ ಎಂಎಂಎ ಜೊತೆಗೆ ಭಾರತದ ಪುರಾತನ ಸಮರ ಕಲೆಯ ಶಿಸ್ತು, ಚಲನೆ ಮತ್ತು ಶ್ರೀಮಂತ ಪರಂಪರೆಯನ್ನು ಬೆಸೆಯುವ ಪರಿಕಲ್ಪನೆ ಕ್ರೀಡಾಭಿಮಾನಿಗಳಿಂದ ಮುಕ್ತ ಪ್ರಶಂಸೆ ಪಡೆಯಿತು. ಇದಕ್ಕೂ ಮುನ್ನ ಆಗಸ್ಟ್ 14ರಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 1ರ ದಿ ಕ್ವಾಡ್ ಬೈ BLRನಲ್ಲಿ ಭಾರತದ ಮೊದಲ ಫೈಟ್ ವೀಕ್ ಫೇಸ್ ಆಫ್ ಮತ್ತು ವೇ ಇನ್ ತೂಕ ಪರೀಕ್ಷೆ ನಡೆದು ಪಂದ್ಯಾವಳಿಗಳಿಗೆ ರಂಗು ತುಂಬಿತ್ತು. ಫೈಟ್ ಕಾರ್ಡ್ನ ಪ್ರಮುಖ ಪಂದ್ಯಗಳಲ್ಲಿ ನೇಪಾಳದ ಸುಷ್ಮಿತಾ ಅವರು ಶಾಲು ಶರ್ಮಾ ವಿರುದ್ಧ, ಆಶೀಶ್ ರಾವತ್ ಅವರು ಮನೋಜ್ ರಾಮ್ಜಾಲಿ ವಿರುದ್ಧ, ಕೋಲ್ಕತ್ತಾದ ದೀಪಾಂಜಲಿ ಅವರು ಕೇರಳದ ಲಿಜಾ ವಿರುದ್ಧ ಹಾಗೂ ಮುಂಬೈನ ರೋಹಿತ್ ಅವರು ದೆಹಲಿಯ ಪಂಕಜ್ ಮೆಹ್ರಾ ವಿರುದ್ಧ ಭರ್ಜರಿ ಜಯ ದಾಖಲಿಸಿದರು. ಈ ಕುರಿತು ರೋನಿನ್ FC ಸಹ ಸಂಸ್ಥಾಪಕ ಅರುಳ್ ಕುಮಾರ್ ಕೃಷ್ಣನ್ ಅವರು ಮಾತನಾಡಿ, ಸ್ವಾತಂತ್ರ್ಯ ದಿನದಂದೇ ಈ ಪಂದ್ಯಾವಳಿ ನಡೆಸಿರುವುದು ನಮಗೆ ಅತ್ಯಂತ ಹೆಮ್ಮೆಯ ಕ್ಷಣ. ಧೈರ್ಯ, ಸ್ಥೈರ್ಯದ ಸಂಕೇತವಾಗಿರುವ ನಮ್ಮ ದೇಶದ ಪ್ರತಿಭೆಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದ ವೇದಿಕೆ ಕಲ್ಪಿಸುವುದು ಮತ್ತು ಭಾರತದಲ್ಲಿ ಎಂಎಂಎ ಕ್ರೀಡೆಗೆ ಶಾಶ್ವತ ನೆಲೆ ಒದಗಿಸುವುದು ನಮ್ಮ ಗುರಿ ಎಂದು ಹೇಳಿದರು. ಲಾಕರ್ ರೂಮ್ ಸಹಭಾಗಿತ್ವದಲ್ಲಿ ನೇರ ಪ್ರಸಾರಗೊಂಡ ಈ ಕೂಟ ಡಿಜಿಟಲ್ ಮಾಧ್ಯಮಗಳಲ್ಲಿ 5.7 ಮಿಲಿಯನ್ಗೂ ಅಧಿಕ ವೀಕ್ಷಕರನ್ನು ತಲುಪಿದೆ. ಸ್ಟಾರ್ ಅಪ್ಯಾರಲ್ ಪಾರ್ಟ್ನರ್ ಆಸ್ಟರ್ ಹಾಸ್ಪಿಟಲ್ಸ್, ವೈದ್ಯಕೀಯ, CSR ಗ್ಲೋಬಲ್, ಪ್ರಯಾಣ ಹಾಗೂ ದಿ ಕ್ವಾಡ್ ಬೈ BLR ಸ್ಥಳ ಸಂಸ್ಥೆಗಳು ಪಂದ್ಯಾವಳಿಗೆ ಸಹಯೋಗ ನೀಡಿದ್ದವು. ಈ ಒಂದು ಮೇನ್ ಇವೆಂಟಲ್ಲಿ ನಾವು ಮಿಕ್ಸ್ಡ್ ಮಾರ್ಷಲ್ ಆರ್ಟ್ಸ್ ಮಾಡ್ತಾ ಇದ್ದೀವಿ. ಇದು ಪ್ರಾಯೋಜಕರು ರೋನಿನ್ FC ಫೈಟಿಂಗ್ ಚಾಂಪಿಯನ್ಶಿಪ್, ರೋನಿನ್ ಫೈಟಿಂಗ್ ಚಾಂಪಿಯನ್ಶಿಪ್ ಆಯೋಜನೆ ಮಾಡ್ತಾ ಇದೆ. ಈ ಒಂದು ಫೈಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ನಾವು 2 ರೀತಿಯಾದಂತಹ ಒಂದು ವಿಭಾಗಗಳನ್ನ ಮಾಡಿದ್ದೀವಿ. ಮೊದಲನೇದಾಗಿ ಯಾರು ಅಮೆಚೂರ್ ಕಂಟೆಂಡರ್ ಸೀರೀಸ್ ಅಂತ ಮಾಡ್ತಾ ಇದ್ದೀವಿ, ಫೈಟ್ ಫೋರ್ಜ್ ಅಂತ. ಅದು ನಾನಾ ಒಂದು ಸ್ಟೇಟ್ಗಳಿಂದ ನಮ್ಮ ಇಂಡಿಯಾದಲ್ಲಿ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಜಮ್ಮು ಕಾಶ್ಮೀರ ಆಗಿರ್ಬೋದು, ಕನ್ಯಾಕುಮಾರಿ ಆಗಿರ್ಬೋದು, ವಿಧವಾದಂಥ ಒಂದು ರಾಜ್ಯಗಳಿಂದ ಬಂದು ಫೈಟ್ ಮಾಡಿ ಅಮೆಚೂರ್ ಕಂಟೆಂಡರ್ಸಲ್ಲಿ ಯಾರು ವಿನ್ನರ್ ಆಗ್ತಾರೆ ಅವರು ಈ ಒಂದು ಫೈನಲ್ ಇವೆಂಟಲ್ಲಿ ಮುಂದಕ್ಕೆ ಬರ್ತಾರೆ. ಹಾಗೆ ನಮ್ಮ ಇಂಟರ್ನ್ಯಾಷನಲ್ ಫೈಟರ್ಸ್ ಕೂಡ ಈ ಒಂದು ಅಮೆಚೂರ್ ಫೈಟರ್ ಸೀರೀಸ್ ಆದಮೇಲೆ ಅವರು ಅದನ್ನು ಭಾಗವಹಿಸಿ ಮುಂದುವರ್ಸ್ಕೊಂಡು ಹೋಗ್ತಾರೆ. ಇದು ಒಂದು ನಮ್ಮ ಒಂದು ರೋನಿನ್ FC ರೋನಿನ್ ಫೈಟಿಂಗ್ ಚಾಂಪಿಯನ್ಶಿಪ್ ಒಂದು ಹೊಸ ಮಂಚವನ್ನು ಕೊಡ್ತಾ ಇದೆ ಯುವ ಜನರಿಗೆ, ಸೊ ದಟ್ ಅವರು MMA ಇವೆಂಟ್ನ ಗ್ಲೋಬಲ್ ಆಗಿ ಮಾಡಲಿ ಅಂತ ನಾವು ಒಂದು ಪ್ರಯೋಜನವನ್ನು ಮಾಡ್ತಾ ಇದ್ದೀವಿ. ಸೊ ನಮ್ಮ ಕೊಲೀಗಾದಂತಹ ಅರುಣ್ ಅವರು ಮತ್ತು ಶ್ರೀಪಾದ್ ಅವರು ಮತ್ತು ಗಗನ್ ಅವರು ನಿಮ್ಮ ಮುಂದಿನ ಒಂದು ಬೆಳವಣಿಗೆ ಬಗ್ಗೆ ಮತ್ತು ಇವೆಂಟ್ ಬಗ್ಗೆ ಅವರು ನಿಮಗೆ ನಿಮ್ಮ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. My colleague explained to you about the Fight Forge Contender Series. One of the key aspects of the Fight Forge Contender Series is that the fighters, the top 12 fighters from the Contender Series get to play the undercard on the main day. So this kind of becomes their debut, their records get updated and they are eligible to participate in a lot more promotions. So that brings a lot more experience and a lot more opportunities for the youth to grow from that point in time.
And you see the theme of this event that we have kept is the Legacy Awakens, which basically is about reviving the Indian ancient martial arts. Along with the mixed martial arts, today we also have a performance of Kalaripayattu, which is one of the oldest martial art forms in the globe. So we have a very special team that has traveled from Trivandrum, and they are going to have a 45-minute showcase of that. So the objective is to bring forth the Indian culture, combine it with modern mixed martial arts, and give a unique platform to the audiences, plus also set India on the global stage as the premier mixed martial arts country destination in the world. Thank you. ಇಲ್ಲಿ ಎರಡು ರೀತಿ ಫೈಟ್ ನಡೆಯುತ್ತೆ ಇವತ್ತು. ಒಂದು ಎಮೆಚೂರ್, ಇನ್ನೊಂದು ಪ್ರೋ ಫೈಟ್ಸ್. ಎಮೆಚೂರ್ ಅಂದರೆ ಇನ್ನೂ ಅವ್ರು ಪ್ರೊಫೆಷನಲ್ ಆಗಿಲ್ಲ, ಟ್ರೈನಿಂಗ್ ಆ ಥರ ಯಂಗರ್ ಸ್ಟೂಡೆಂಟ್ಸ್. 6 ಫೈಟ್ ಆ ಥರ ಇರುತ್ತೆ. 100 ಫೈಟರ್ ಇದ್ದಾರೆ. ಸೊ 6 ಫೈಟ್ಸ್, 12 ಫೈಟರ್ಸ್ ಫ್ರಮ್ ಅಕ್ರಾಸ್ ದ ಕಂಟ್ರಿ, ಮೇಲ್, ಫಿಮೇಲ್, ಆಲ್ ಫೈಟಿಂಗ್. ದ ಇನಿಷಿಯಲ್ ವರ್ಷನ್. ದ ಸೆಕೆಂಡ್ ಇಸ್ ಗೋನ್ ಬಿ ಪ್ರೊಫೆಷನಲ್ ಫೈಟ್. ಅಲ್ಲಿ 5 ಫೈಟ್ ನಡೆಯುತ್ತೆ. 10 ಜನ ಫೈಟರ್ಸ್ ಇದ್ದಾರೆ. ಇಂಡಿಯಾ ಇದ್ದಾರೆ, ನೇಪಾಲ್ ಇದ್ದಾರೆ. ಇಂಡಿಯಾದಲ್ಲಿ ಬಂದು ಮೋಸ್ಟ್ಲಿ ಕೇರಳ, ನಾರ್ತ್ ಈಸ್ಟ್ ಇಂಡಿಯಾ, ನಾರ್ತ್ ಇಂಡಿಯಾ, ಇವನ್ ಬ್ಯಾಂಗ್ಳೂರ್ ಫೈಟರ್ಸ್ ಆರ್ ಫ್ರಮ್ ಆಲ್ ದ ಪ್ಲೇಸಸ್. ಮೇನ್ ಫೈಟ್ ಅದ್ರ ಮಧ್ಯೆ ಆಲ್ರೆಡಿ ಬ್ರೇಕಲ್ಲಿ ನಾವು ಕಲರಿಪಯಟ್ಟು ಪರ್ಫಾರ್ಮೆನ್ಸ್ ಕೂಡ ಆಗುತ್ತೆ. ಸೊ ಇಲ್ಲಿ ಗೆಸ್ಟ್ಗಳು ಎಲ್ಲಿಂದ ಬಂದಿದ್ದಾರೆ, ಇಂಡಿಯಾ ಬೇರೆ ಕಡೆಯಿಂದೆಲ್ಲ. ಎಲ್ಲ ಪ್ರೊಫೆಷನಲ್ ಪ್ರೋಗ್ರಾಮ್. ರೋನಿನ್ ಕ್ಲಬ್ಗೆ, FC ಗೆ ಇದು 3rd ಇವೆಂಟ್. ಫಸ್ಟ್ ಬ್ಯಾಂಗ್ಳೂರಲ್ಲಾಗಿದ್ದು, ಸೆಕೆಂಡ್ ಭಾವನಗರ್ ಗುಜರಾತಲ್ಲಿ, 3rd ಇಸ್ ಅಗೇನ್ ನಾವು ಬ್ಯಾಕ್ ಟು ಬ್ಯಾಂಗ್ಳೂರ್. ವೆರಿ ಹ್ಯಾಪಿ ಟು ಬಿ ಹಿಯರ್, ವೆರಿ ಪ್ರೌಡ್ ಟು ಬಿ ಹಿಯರ್, ಆ್ಯಂಡ್ ಹೋಪ್ ಎವ್ರಿಬಡಿ ಎಂಜಾಯ್ಸ್ ಟುಡೇ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಗಗನ್ಪಾಲ್ ಸಿಂಗ್ ಅಂತ. ನಾನು ಪ್ರೊಫೆಷನಲ್ MMA ಫೈಟರ್. ನಾನು ವರ್ಲ್ಡ್ ಚಾಂಪಿಯನ್ ಆಗಿದ್ದೀನಿ. ನಾನು ಇಂಡಿಯಾಗೂ ಮೆಡಲು ಗೆದ್ದಿದ್ದೀನಿ ಆನ್ ಅ ವರ್ಲ್ಡ್ ಸ್ಟೇಜ್ ಎಸ್ ವೆಲ್. ನಾನು ಫೈಟರ್ ಆಗೋದ್ರಿಂದ ನನಗೆ ಆ್ಯಕ್ಚುಲಿ ಗೊತ್ತು ಒಬ್ಬರು ಫೈಟರ್ಗೆ ಏನು ಬೇಕು, ಏನು ಸಪೋರ್ಟ್ ಮಾಡಬೇಕು, ಮತ್ತು ಎಂಥ ಪ್ಲ್ಯಾಟ್ಫಾರ್ಮ್ ಕೊಡಬೇಕು. ನಾನು ಬೇರೆ ಬೇರೆ ದೇಶದಲ್ಲೂ ಆಡಿದ್ದೀನಿ, ನಮ್ಮ ಇಂಡಿಯಾ ಅಲ್ಲಿನೂ ಆಡಿದ್ದೀನಿ. ಸೊ ಆ ಎಕ್ಸ್ಪೀರಿಯನ್ಸ್ ತೊಗೊಂಡು ವಿ ಸ್ಟಾರ್ಟೆಡ್ ರೋನಿನ್ ಫೈಟಿಂಗ್ ಚಾಂಪಿಯನ್ಶಿಪ್. ನಮ್ಮ ಫಸ್ಟ್ ಇವೆಂಟಿಂದ ಇದು ನಮ್ಮ 3ನೇ ಇವೆಂಟು. ನಮ್ಮ ಫಸ್ಟ್ ಇವೆಂಟ್ ಬರೀ ಪ್ರೊಫೆಷನಲ್ ಫೈಟ್ಸ್ ಮತ್ತು ಆಮೇಚರ್ ಫೈಟ್ಸ್ ಈವ್ನಿಂಗಲ್ಲೇ ಮುಗೀತು. ಬಟ್ ನಮ್ಮ ಸೆಕೆಂಡ್ ಇವೆಂಟು ಭಾವನಗರಲ್ಲಿ 3 ದಿವಸ ನಡೀತು. ವೇರ್ ನಾವು ಆಮೇಚರ್ ಕಂಟೆಂಡರ್ ಸೀರೀಸ್ ಮತ್ತು ಫೈಟ್ ಫೋರ್ಸ್ ಅಂತ ಒಂದು ಕಾಂಪಿಟೇಷನ್ ಶುರು ಮಾಡಿದ್ವಿ. ಪ್ರತಿ ಒಂದು ವೇಟ್ ಕ್ಯಾಟಗರಿ ಫೈಟರ್ಗೆ, ದ ಬೆಸ್ಟ್ ಫೈಟರ್ಗೆ ಸ್ಪಾನ್ಸರ್ಶಿಪ್ ಕೊಡ್ತಾ ಇದ್ವಿ. ಈ ಸತಿ ನಾವು 1 ಸ್ಟೆಪ್ ಮೇಲೆ ತೊಗೊಂಡು ಹೋಗ್ತಾ ಇದ್ದೀವಿ. ನಾವು ಆಮೇಚರ್ ಫೈಟರ್ಸ್ಗೆ, ವಿನ್ನರ್ಸ್ಗೆ ಕ್ಯಾಶ್ ಪ್ರೈಸ್ ಕೊಡ್ತಾ ಇದ್ದೀವಿ, ಮತ್ತು ಸ್ಪಾನ್ಸರ್ಶಿಪ್ಪು ಕೊಡ್ತಾ ಇದ್ದೀವಿ. ಮತ್ತು ಒಬ್ಬರು ಬೆಸ್ಟ್ ಫೈಟರ್ಗೆ ಥೈಲ್ಯಾಂಡಲ್ಲಿ 1 ಮಂತ್ ಫುಲ್ಲಿ ಸ್ಪಾನ್ಸರ್ಡ್ ಟ್ರೈನಿಂಗ್ ಕ್ಯಾಂಪು ಕೊಡ್ತಾ ಇದ್ದೀವಿ. ಸೊ ನಾವು ಯಾಕೆ ಇದು ಮಾಡ್ತಾ ಇದ್ದೀವಿ ಅಂದರೆ ಜಸ್ಟ್ ಟು ಸಪೋರ್ಟ್ ದ ಫೈಟರ್ಸ್ ಆ್ಯಂಡ್ ಗ್ರೋ ದ ಸ್ಪೋರ್ಟ್ ಆಫ್ ಮಿಕ್ಸ್ ಮಾರ್ಷಲ್ ಆರ್ಟ್ಸ್. ಥ್ಯಾಂಕ್ ಯು.